Hello guys, welcome to Salome D'Souza YouTube channel. Jamal. Goli basale. Rande, Davino. Del ಡ್ಯಾನ್ಸ್ ಮಾಡ್ತಿದ್ದಾರ ಎಸ್ ಇಲ್ಲ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಗೆ ಒಂದಾದ ನಂತರ ಇನ್ನೊಂದು ಗೇಮ್ ಆಡ್ತಾ ಹೋದ್ವಿ. ಸೊ ಈ ಗೇಮ್ ಅಲ್ಲಿ 2 ಕಲರ್ಸ್ ಹೇಳಿದ್ರು, ಬ್ಲ್ಯಾಕ್ ಮತ್ತೆ ಬ್ಲೂ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಜಂಪ್ ಮಾಡಬೇಕಿತ್ತು, ಬ್ಲ್ಯಾಕ್ ಅಂತ ಹೇಳಿದ್ರೆ ರೈಟ್ ಸೈಡ್ ಜಂಪ್ ಮಾಡಬೇಕಿತ್ತು. ಆ ಗೇಮ್ ಅನ್ನ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಾವೀಗ ಆಡಕ್ಕೆ ರೆಡಿ ಆಗಿದ್ದೇವೆ. ಈ ಗೇಮ್ ದ ಒಪಿನಿಯನ್ ದಾರ ಬಂತಾರೆ ಗೇಮ್ ದ ಒಪಿನಿಯನ್ ಯಾನೆ ವಿನ್ ಆಪನ್ ಹೀರೋ ವಿನ್ ಆಪನ ಶಾಬಾಷ್ ಹೌ ಕಾನ್ಫಿಡೆನ್ಸ್ ಬೋರ್ಡ್ ಒಂದು ಸ್ಟ್ರೇಟ್ ಲೈನ್ ಮಾಡಿ ನಿಂತಿದ್ದೇವೆ. ಸೊ ಈಗ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇವೆ. ನಾವು ಆಡ್ತಾ ಇರೋ ಹಾಗೆ ಒಬ್ರು ಕಲರ್ ಕೂಡ ಹೇಳ್ತಿದ್ರು, ಇಬ್ರು ಬಲೂನ್ ಕೂಡ ಇಟ್ಕೊಂಡು ನಿಂತಿದ್ರು, ಅಂದರೆ ಅನೌನ್ಸ್ ಮಾಡಲಿಕ್ಕೆ ಯಾವ ಕಲರ್ ಯಾವುದು ಅಂತ ಹೇಳಿ. ಸೊ ಒಬ್ಬರು ನೋಡ್ಕೊಳ್ಳಿಕ್ಕಿದ್ರು ಯಾರು ಔಟ್ ಆದರು ಅಂತ ಹೇಳಿ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಒಂದಲ್ಲ ಒಂದು ಥರದಲ್ಲಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಆಡೋಕ್ಕೆ ಶುರು ಮಾಡಿದ್ದೆ, ಆದರೆ ಸ್ವಲ್ಪ ಹೊತ್ತಿನಲ್ಲೇ ಔಟ್ ಆಗಿಬಿಟ್ಟೆ. ಈ ಗೇಮಲ್ಲಿ ಕೂಡ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಔಟ್ ಆದಮೇಲೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. Black, blue, ನೀಲಿ, ಕಪ್ಪು, blue, black, blue, black, blue, ಕಪ್ಪು, ನೀಲಿ, blue, ಅವರಿಗೆ ನಾವು ವಿನ್ನಿಂಗಿಗೆ ಚಿಪ್ಸ್ ಪ್ಯಾಕೆಟ್ ಗಿಫ್ಟ್ ಪ್ರೈಸ್ ಆಗಿ ಕೊಟ್ಟದ್ದು. ಈ ಕಲರ್ ಗೇಮನ್ನು ನಮ್ಮ ಫ್ರೆಂಡ್ ಯತೀಶ್ ವಿನ್ ಆದರು. ಸೊ ಆಮೇಲೆ ನಾವೊಂದು ಫನ್ನಿ ಗೇಮ್ ಆಡೋಕ್ಕೆ ಡಿಸೈಡ್ ಮಾಡಿದ್ವಿ. ಆ ಗೇಮ್ ಏನಂತ ಹೇಳಿದ್ರೆ ಪೇಪರ್ ಕಪ್ಸ್ ಅನ್ನ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಜೋಡಿಸಿದ್ವಿ. ಆ ಕಪ್ಪನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಕ್ರಿಸ್ ಕ್ರಾಸ್ ಮಾದರಿಯಲ್ಲಿ, ಅಂದ್ರೆ ಕ್ಯಾಟ್ ವಾಕ್ ತರ ಆ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗ್ಬೇಕಿತ್ತು. ಆ ಗ್ಲಾಸ್ ಟಚ್ ಆದ್ರೆ ನಡ್ಕೊಂಡು ಹೋಗುವಾಗ
ಅದನ್ನು ಔಟ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಈ ಗೇಮ್ ಅಂತೂ ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು. ಕಣ್ಣಿಗೆ ಬಟ್ಟೆ ಕಟ್ಟಿ ನಾವು ತಿರುಗಿಸಿ ಬಿಡಬೇಕಾದ್ರೆ ಎಲ್ಲೆಲ್ಲೋ ನಡ್ಕೊಂಡು ಹೋಗ್ತಿದ್ರು. ಆ ಗ್ಲಾಸ್ ಒಂದು ಕಡೆ ನಡ್ಕೊಂಡು ಹೋಗ್ತಿರೋ ಡೈರೆಕ್ಷನ್ ಬೇರೆ ಒಂದು ಕಡೆ ಆಗಿತ್ತು. ಆ ಕ್ಯಾಟ್ ವಾಕ್ ರೀತಿ ನಡ್ಕೊಂಡು ಹೋಗೋದನ್ನು ನೋಡೋಕ್ಕೆ ತುಂಬ ಮಜವಾಗಿತ್ತು. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಹುಡುಗರಂತೂ ಕ್ಯಾಟ್ ವಾಕ್ ಮಾಡೋದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಫನ್ನಿ ಆಗಿತ್ತು. ನಾನು ನನ್ನ ಹಸ್ಬೆಂಡನ್ನು ಕೂಡ ಆಡಲಿಕ್ಕೆ ಹೇಳಿದ್ದೆ, ಅವರು ಕೂಡ ಆಡಿದರು. ಹಸ್ಬೆಂಡ್ ಫ್ರೆಂಡ್ ಕೂಡ ಟ್ರೈ ಮಾಡಿದರು ಆಡೋಕ್ಕೆ. ಸೊ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲರೂ ಸ್ಪೋರ್ಟಿವ್ ಆಗಿ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಗೇಮಲ್ಲಿ ಕೂಡ ಲಾಸ್ಟ್ ಗೇಮಲ್ಲಿ ವಿನ್ ಆದ ಯತೀಶ್ ಅವರೇ ವಿನ್ ಆದರು. ಈ ಗೇಮ್ ಕೂಡ ಅವರು ಸಖತ್ ಫನ್ನಿಯಾಗಿ ಮಾಡಿದರು. ಲಾಸ್ಟ್ ಗೇಮ್ ಕೂಡ ಒಂಥರ ಫನ್ನಿ ವೇಯಲ್ಲಿ ಆಡಿದರು. ಈ ಗೇಮ್ ಕೂಡ ಫನ್ನಿ ವೇಯಲ್ಲಿ ಆಡಿ ವಿನ್ ಆದರು. ಎರಡು ಗೇಮ್ ಕೂಡ ಅವರೇ ವಿನ್ ಆದರು. ಸೊ ಇಂಡೋರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ ಕಡೆ. ಸ್ವಲ್ಪ ಆಟಾಡಿ ಸುಸ್ತಾಗಿತ್ತು. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂಥೇಳಿ ನಾವೆಲ್ಲ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋದ್ವಿ. ಅಲ್ಲಿ ಕೂಡ ಎಲ್ಲರೂ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ವಿಮ್ಮಿಂಗಲ್ಲಿ ಕೆಲವು ಸ್ವಿಮ್ಮಿಂಗ್ ಗೊತ್ತಿದ್ದವರು ಸ್ವಿಮ್ಮಿಂಗ್ ಮಾಡಿಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಫ್ರೆಶ್ ಆಗಿ ಮತ್ತೆ ಲಿವಿಂಗ್ ಏರಿಯಾಗೆ ಬಂದು ಟಿ ವಿಯಲ್ಲಿ ಸಾಂಗ್ಸ್ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಥರ ಸ್ಟೆಪ್ ಹಾಕಿ ಆ ಸ್ಟೆಪ್ಪನ್ನು ಇನ್ನೊಬ್ಬರು ಕಾಪಿ ಮಾಡಿ ಎಲ್ಲರೂ ಒಂದು ಸಿಂಕಲ್ಲಿ ಡ್ಯಾನ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ವಿ. ಸೊ ಫುಲ್ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿದ್ವಿ.
ಎನರ್ಜಿ ಹಾಯ್ ತುಂಬ ಕಾಣುತ್ತೀನಿ ಅಣ್ಣ ನಾಲ್ಕು ಬೋಲಣ್ಣ ನಾಲ್ಕು ಜೋಶಡ ಸೊ ನಾವೆಲ್ಲ RCB ದೊಡ್ಡ ಫ್ಯಾನ್ಸು. ಸೊ RCB ಈ ಸಲ IPL ಕಪ್ ವಿನ್ ಆದ ಲೆಕ್ಕದಲ್ಲಿ ಅವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಅದ್ರ ಸಲುವಾಗಿ ಇವತ್ತು ನಾವೊಂದು ಕೇಕ್ ತಂದು ಕಟ್ ಮಾಡಿ RCB ವಿನ್ನಿಂಗ್ ಸೆಲೆಬ್ರೇಷನ್ ಮಾಡಿದ್ವಿ. ಅದಂತೂ ಸಖತ್ತಾಗಿತ್ತು. RCB ವಿನ್ನಿಂಗ್ ಸೆಲೆಬ್ರೇಷನ್ ಇದೆಲ್ಲ RCB Let's
ಮಲಗಿ ಬೆಳಿಗ್ಗೆ ಎದ್ದು ಕೂಡ ನಮ್ಮ ಹುಡುಗರೆಲ್ಲ ಸಿಂಗಿಂಗ್ ಮಾಡ್ತಿದ್ರು. ಮತ್ತು ಬೆಳಿಗ್ಗೆ ಮತ್ತೆ ಪೂಲ್ಗೆ ಹೋದ್ವಿ, ಎಲ್ಲ ಪಲ್ಟಿ ಎಲ್ಲ ಹೊಡ್ಕೊಂಡು ಸರಿಗ ಹೋಗ ಸೊ ಫುಲ್ ಎಂಜಾಯ್ ಮಾಡಿಕೊಂಡು ನಮ್ಮ ರೆಸಾರ್ಟ್ ಟ್ರಿಪ್ ಮುಗಿತಾ ಬಂತು. ರೆಸಾರ್ಟಿಂದ ಮನೆಗೆ ಹೋಗೋ ಟೈಮ್ ನಿನ್ನೆ ಆಫ್ಟರ್ನೂನ್ 2 ಇಂದ ಇವತ್ತು ಆಫ್ಟರ್ನೂನ್ 12 ತನಕ. ಈಗ ಆಲ್ಮೋಸ್ಟ್ 11:45 ಆಯ್ತು. ಎಲ್ಲರೂ ಹೊರಡಿದ್ವಿ ನಾವು. ಈಗ ಮನೆಗೆ ಹೋಗ್ಬೇಕು. ಹಿಂದ್ಗಡೆ ಒಂದು ಬಸ್ ಇದೆ, ಆಮೇಲೆ ಒಂದು ಕಾರ್ ಇದೆ, ಮತ್ತೆ ನನ್ನ ಕಾರಲ್ಲಿ ಯಾರೆಲ್ಲ ಬರ್ತಾರಂತ ಗೊತ್ತಿಲ್ಲ. ನಾನು ಯಾರನ್ನೆಲ್ಲ ಡ್ರಾಪ್ ಮಾಡಬೇಕು ಅಂತ. ಸೊ ಬಂದವರನ್ನು ಡ್ರಾಪ್ ಮಾಡಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಆಗಿದ್ದೇನೆ, ಬಂದು ಸ್ನಾನ ಮಾಡಿ ಊಟ ಮಾಡಿ ಇನ್ನು ಸ್ವಲ್ಪ ಮಲಗಬೇಕು. ಯಾಕಂದ್ರೆ ರಾತ್ರಿ ಪೂರ್ತಿ ನಿದ್ರೆ ಇಲ್ಲ. ಅರೌಂಡ್ ಮಾರ್ನಿಂಗ್ 5 o'clock ಮಲಗಲಿಗೆ ಹೋಗಿ ಪುನಃ 7-7:30 ಬಾಗಿಲು ತಟ್ಟಿ ನಮ್ಮನ್ನು ಎಬ್ಬಿಸಿದ್ದಾರೆ. ಯಾಕಂದ್ರೆ ನಾವು ಮಲಗಲಿಗೆ ಬಂದದಲ್ಲ, ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಬಂದದ್ದು ಅಂತ ಹೇಳಿ ಮತ್ತೆ ಬೆಳಿಗ್ಗೆ ಪೂಲಲ್ಲಿ ಇಳಿದು ಸಾಂಗ್ಸ್ ಹಾಡಿ ಡಾನ್ಸ್ ಮಾಡಿ ಫುಲ್ ಟೈಮ್ ಪಾಸ್ ಮಾಡಿದ್ವಿ. ಹೇಗೆ 12 ಗಂಟೆ ಆಯ್ತು ಅಂತ ಕೂಡ ಗೊತ್ತಾಗ್ಲಿಲ್ಲ. ಸೊ ನಾವು ಫುಲ್ ಆನ್ ಎಂಜಾಯ್ ಮಾಡಿದೀವಿ. ನೀವು ವ್ಲಾಗ್ಸ್ ಅಲ್ಲಿ ನೋಡಿ ನಾವು ಎಷ್ಟು ಎಂಜಾಯ್ ಮಾಡಿದೀವಿ ಅಂತ ಹೇಳಿ. ಮತ್ತೆ ಅಲ್ಲಿಂದ ಹೊರಟಿ ಈಗ ಮನೆಗೆ ರೀಚ್ ಆಗಿದ್ದೇನೆ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಫುಲ್ಲಿ ಕನ್ನಡದಲ್ಲಿ ಇಲ್ದಿದ್ರು ತುಳುವಲ್ಲಿದೆ. ಯಾಕಂದ್ರೆ ನಾವು ಮಂಗಳೂರಲ್ಲಿ ತುಳು ಭಾಷೆಯನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ, ನನ್ನ ಫ್ರೆಂಡ್ಸ್ ತುಳುವಲ್ಲಿ ಜಾಸ್ತಿ ಕಮ್ಯುನಿಕೇಟ್ ಮಾಡೋದ್ರಿಂದ ತುಳುವಲ್ಲಿದೆ. ನಡುವಲ್ಲಿ ನಾನು ಕನ್ನಡದಲ್ಲೂ ಮಾತಾಡ್ಲಿಕ್ಕೆ ಟ್ರೈ ಮಾಡಿದೀನಿ, ನಾನು ಕೂಡ ಮಾತಾಡಿದೀನಿ. ಹೋಪ್ ಈ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಸಾಲೋಮಿ ಡಿಸೋಜಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.